13 ವರ್ಷಗಳ ಬಳಿಕ ಮತ್ತೆ ಜೈಲು ಸೇರ್ತಾರಾ ನಟ ದರ್ಶನ್ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ ಆಗಿದೆ. ಯಾಕಂದ್ರೆ ತನಿಖೆಗಳು ಅದೇ ರೀತಿಯಾಗಿ ನಡೀತಾ ಇದೆ, ಸೆಕ್ಷನ್ಗಳನ್ನ ಕೂಡ ಅದೇ ರೀತಿಯಾಗಿ ಹಾಕಲಾಗ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಜೈಲನ್ನು ನೋಡುವಂತ ಸಾಧ್ಯತೆ ಬಹಳ ದಟ್ಟವಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇನ್ನು ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅಂತ್ಯ ಆಗುತ್ತೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. 10 ದಿನಗಳ ಕಾಲ ವಿಚಾರಣೆಯನ್ನ ನಡೆಸಿರುವ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲು ಸೇರ್ತಾರ ದರ್ಶನ್ ಮತ್ತು ಗ್ಯಾಂಗ್ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ಪ್ರಕರಣ ಸಂಬಂಧ 118 ವಸ್ತುಗಳನ್ನ ಈಗಾಗಲೇ ಪೊಲೀಸರು ಸೀಸ್ ಮಾಡಿದ್ದಾರೆ, ವಶಕ್ಕೆ ಪಡ್ಕೊಂಡಿದ್ದಾರೆ. ಹೆಚ್ಚುವರಿ ಸೆಕ್ಷನ್ಗಳನ್ನ ಕೂಡ ಹಾಕಲಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಮತ್ತೆ ಕಸ್ಟಡಿ ಕೇಳ್ತಾರಾ ಅಥವಾ ಜೈಲಿಗೆ ಕಳಿಸ್ತಾರಾ, ಇದು ಸದ್ಯಕ್ಕಿರುವಂತ ಪ್ರಶ್ನೆ. ಈಗ ಆಲ್ರೆಡಿ 2ನೇ ಬಾರಿ ವಶಕ್ಕೆ ಪಡ್ಕೊಂಡಿದ್ದು, ವಾಪಸ್ ಪೊಲೀಸ್ ಕಸ್ಟಡಿಯಲ್ಲೇ ಇಟ್ಟು ತನಿಖೆಯನ್ನ ಮಾಡಿದ್ದು. 2 ಬಾರಿ ಪಡ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ತನಿಖೆ ಮುಗಿತಾ ಬಂದಿರಬಹುದು ಅಂತ ಭಾವಿಸಲಾಗ್ತಾ ಇದೆ. ಯಾಕಂದ್ರೆ ಸ್ಥಳ ಹಾಜರಾಗಿದೆ, DNA ಟೆಸ್ಟ್ ಆಗಿದೆ, ಬೇರೆ ಬೇರೆ ಟೆಸ್ಟ್ಗಳಿಗೆ ಒಳಪಡಿಸಿದ್ರು, ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಸೊ ಹೀಗಿರ್ಬೇಕಾದ್ರೆ ತನಿಖೆ ಮುಗ್ದಿದೆ. ಹಾಗಾಗಿ ಜೈಲಿಗೆ ಕಳಿಸುವಂತ ಸಾಧ್ಯತೆ ದಟ್ಟವಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಈ ಹಿಂದೆ 13 ವರ್ಷಗಳ ಹಿಂದೆ ಪತ್ನಿಗೆ ಹೊಡೆದಂತ ಪ್ರಕರಣದಲ್ಲಿ ಜೈಲುವಾಸ ಅನುಭವಿಸಿ ಬಂದಿದ್ರು. ಈಗ ಮತ್ತೊಮ್ಮೆ ಕೊಲೆ ಪ್ರಕರಣದಲ್ಲಿ ಇವತ್ತು ಜೈಲಿಗೆ ಹೋಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮಧ್ಯಾಹ್ನ 3:30-4 ಗಂಟೆ ಅಷ್ಟೊತ್ತಿಗೆ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಕಾರಣವಾಗಿದೆ. ಯಾಕಂದ್ರೆ ಈಗಾಗಲೇ ಅನೇಕ ಸಾಕ್ಷಿಗಳನ್ನ ಸುಮಾರು 118 ಸಾಕ್ಷಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ, ಸೀಸ್ ಮಾಡ್ಕೊಂಡಿದ್ದಾರೆ. ಅದೆಲ್ಲವನ್ನ ಕೋರ್ಟ್ ಮುಂದೆ ಇಡ್ತಾರೆ. ತನಿಖೆ ಸಂದರ್ಭದಲ್ಲಿ ದರ್ಶನ್ಗೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇನ್ನುಳಿದವ್ರಿಗೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇಲ್ಲಿ ಕೆಲವು ಕಡೆಯಲ್ಲಿ ದರ್ಶನ್ ಒಪ್ಕೊಂಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ದುಡ್ಡು ಕೊಟ್ಟಿದ್ದು ಹೌದು ಅಂತ. ದುಡ್ಡು ಕೊಟ್ಟಿದ್ದು ಹೌದು ಅಂದ್ರೂ ಏನು ಪುಕ್ಷಟ್ಟೆ ಯಾರೋ ಸುಖ ಸುಮ್ಮನೆ ದುಡ್ಡು ಕೊಡಲ್ಲ ಅಲ್ವಾ? ಏನಾದರೂ ಒಂದು ಕೆಲಸಕ್ಕೆ ದುಡ್ಡು ಕೊಟ್ಟಿರ್ತಾರಲ್ವಾ? ಅದೇನು ಕೆಲಸ? ಕೊಲೆ ಮಾಡಿ ಅಂತ ಹೇಳಿದ್ದ, ಅಪಹರಣ ಮಾಡಿ ಅಂತ ಹೇಳಿದ್ದ, ಯಾವುದೇ ಆದರೂ ಸಮಸ್ಯೆನೇ. ಅಪಹರಣ ಅಂದ್ರೂ ಕಿಡ್ನಾಪ್ ಕೇಸು, ಕೊಲೆ ಅಂತ ಅಂದ್ರೂ ಮರ್ಡರ್ ಕೇಸು. ಸೊ ಹಾಗಾಗಿ ಇಲ್ಲಿ ಕೆಲವೊಂದಷ್ಟು ಸಾಕ್ಷಿಗಳು ಕೂಡ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗ್ತಾ ಇದೆ. ಅದೆಲ್ಲವನ್ನ ಕೋರ್ಟ್ನ ಮುಂದೆ ಇವತ್ತು ಇಡಲಾಗುತ್ತೆ. ಇವತ್ತು ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಸಾಕಷ್ಟು ಕುತೂಹಲದಿಂದ ಅವರ ಅಭಿಮಾನಿಗಳು ಕೂಡ ನೋಡ್ತಾ ಇದ್ದಾರೆ. ಹಾಗೇನಾದರೂ ಜೈಲಿಗೆ ಕಳಿಸಿದ್ರೆ, ಪರಪ್ಪನ ಅಗ್ರಹಾರ ಕಳಿಸಿದ್ರೆ 13 ವರ್ಷಗಳ ಬಳಿಕ ನೋಡಿ, ಹಿಂದೆ ಪತ್ನಿಗೆ ಹೊಡೆದಂಥ ಕೇಸ್ ಮೊದಲು ರಿಜಿಸ್ಟರ್ ಆಗಿದ್ದು ಈ ಮನುಷ್ಯನ ಮೇಲೆ ಇದೇನೆ, ಪತ್ನಿಗೆ ಹೊಡೆದಿದ್ದು. ಆ ಪ್ರಕರಣದಲ್ಲಿ 13 ವರ್ಷಗಳ ಹಿಂದೆ ಜೈಲಿಗೆ ಹೋಗಿ ಬಂದಿದ್ದಾರೆ. ಈಗ ಮತ್ತೆ ತನ್ನ ಆಪ್ತೆಗೆ, ತನ್ನ ಗೆಳತಿಗೆ ಮೆಸೇಜ್ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ ಕೊಲೆಯನ್ನು ಮಾಡಿಸಲಾಗಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಎದುರಿಸ್ತಾ ಇದ್ದಾರೆ A2 ಆರೋಪಿ ದರ್ಶನ್. ಸೊ ಇವರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ನಡೆಸಲಾಗಿದೆ, ಕೆಲವರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ, ಕೆಲವು ಮಹತ್ವದ ಸಾಕ್ಷಿಗಳನ್ನು ಪಡ್ಕೊಳ್ಳಲಾಗಿದೆ. ಅದೆಲ್ಲವನ್ನ ಇವತ್ತು ಕೋರ್ಟ್ನ ಮುಂದೆ ಇಡಲಾಗುತ್ತೆ. ಇವತ್ತು ಒಂದು ಮತ್ತೆ ಕಸ್ಟಡಿ ಕೇಳುವಂಥ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಬಿಕಾಸ್ ಎಲ್ಲ ಥರದ ತನಿಖೆ ಮುಗ್ದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಪರಪ್ಪನ ಅಗ್ರಹಾರಕ್ಕೆ ಕಳಿಸೋದು, ಜೈಲಿಗೆ ಕಳಿಸೋದು, 2ರಲ್ಲಿ ಒಂದಾಗುತ್ತೆ.